ವಾದ ಮಾಡುವಂಥದ್ದು. ಬಾನು ಮುಷ್ತಾಕ್ ಅವರು ಉದ್ಘಾಟಿಸಬಾರದು, ನಿಸಾರ್ ಅಹಮದ್ ಅವರು ಉದ್ಘಾಟಿಸಬಹುದೋ? ನೀವು ಹಾಸನದ ಪ್ರಕರಣದಲ್ಲಿ ಹೇಗೆ ಸ್ತ್ರೀ ದ್ವೇಷಿಗಳಾಗಿ ನಡ್ಕೊಂಡಿದ್ದು ಎದ್ದು ಕಾಣಿಸ್ತಾ ಇದೆಯೋ, ಬಾನು ಮುಷ್ತಾಕನ್ನ ಬರೀ ನೀವು ಅಲ್ಪಸಂಖ್ಯಾತ ಮಹಿಳೆ ಅಂತ ವಿರೋಧಿಸ್ತಾ ಇಲ್ಲ, ಅಲ್ಪಸಂಖ್ಯಾತರು ಅಂತ, ಅವಳು ಮಹಿಳೆ ಅಂತ ವಿರೋಧಿಸ್ತಾ ಇದ್ದೀರಾ. ನಿಸಾರ್ ಅಹಮದ್ರು ಉದ್ಘಾಟನೆ ಮಾಡಿದಾಗ ಅವರು ಅಲ್ಪಸಂಖ್ಯಾತರಾಗಿರ್ಲಿಲ್ವಾ? ಅವತ್ತೆಲ್ಲ ಮೌನವಾಗೇ ಇದ್ರಿ. ದಸರಾ ಒಂದು ರಾಜಮನೆತದ ಕಾರ್ಯಕ್ರಮದ ತರ ಬೆಳೆದುಕೊಂಡು ಬಂದಂಥದ್ದು. ಆ ರಾಜ ಪದ್ಧತಿ ರದ್ದಾದ ನಂತರ ಅದು ನಾಡ ಹಬ್ಬವಾಗಿ ಘೋಷಣೆಯಾಗಿದೆ. ಮುಂಚೆ ಅಂಬಾರಿಯ ಮೇಲೆ ಮಹಾರಾಜರು ಮೆರವಣಿಗೆ ಬರ್ತಾ ಇದ್ರು. ರಾಜ ಪದ್ಧತಿ ರದ್ದಾಗಿದೆ, ಚಾಮುಂಡೇಶ್ವರಿ ಇಟ್ಕೊಂಡು ಬರ್ತಾ ಇದ್ದೇವೆ. 1927 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂಬಾರಿಯ ಮೆರವಣಿಗೆಯಲ್ಲಿ ತಾವು ಕೂತಾಗ ಅವ್ರ ಜೊತೆಗೆ ಯಾರನ್ನ ಕೂರಿಸ್ಕೊಂಡಿದ್ರು? ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ತಮ್ಮ ಜೊತೆಗೆ ಅಂಬಾರಿಯಲ್ಲಿ ಕೂರಿಸ್ಕೊಂಡಿದ್ರು. ಒಂದು ಬಾರಿ ಅಲ್ಲ, ಎರಡೆರಡು ಬಾರಿ. ಅಂಬಾರಿಯ ಮೆರವಣಿಗೆಗಳಿಗೆ ಒಬ್ಬ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಮುಸಲ್ಮಾನ ಅಲ್ಪಸಂಖ್ಯಾತ ಅಂತಲ್ಲ, ಈ ನಾಡಿನ ಒಂದು ಗೌರವಾನ್ವಿತ ವ್ಯಕ್ತಿಗಳು, ಪ್ರತಿಭೆಗಳು ಅನ್ನೋ ಕಾರಣಕ್ಕೆ ಮಾಡಿದ್ರು. ಬಾನು ಮುಷ್ತಾಕ್ ಕನ್ನಡ ನಾಡಿಗೆ ಹೆಸರು ತಂದಿದ್ದಾರೆ. ಒಂದು ಬೂಕರ್ ಪ್ರಶಸ್ತಿ ಕನ್ನಡಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಒಂದಲ್ಲ ಒಂದು ಹುಡುಕಿ ಅವರು ಆಗ ಹಂಗಂದಿದ್ರು, ಇವರು ಹೀಗಂದಿದ್ರು. ಕನ್ನಡ ನಾಡಿನೊಳಗೆ ಸಾಹಿತ್ಯದ ಹೋರಾಟಗಳು ಬೇಕಾದಷ್ಟಾಗಿವೆ. ಬಂಡಾಯದ ಸಾಹಿತ್ಯ ಬಂದಾಗ ಕನ್ನಡ ಸಾಹಿತ್ಯದ ಬಗ್ಗೆ ಟೀಕೆಗಳಾಗಿಲ್ವಾ? ವ್ಯವಸ್ಥೆಗಳ ಬಗ್ಗೆ ಆಗಿಲ್ವಾ? ದಲಿತ ಸಾಹಿತ್ಯ ಚಳುವಳಿ ಆದಾಗ, ಹೋರಾಟ ನಡೆದಾಗ ಕನ್ನಡ ಸಾಹಿತ್ಯದ ಬಗ್ಗೆ ಟೀಕೆಗಳಾಗಿಲ್ವಾ? ಮಾನ್ಯ ಬಸವಲಿಂಗಪುರ ಇದ್ದಾಗ ಇದು ಭೂಸಾ ಸಾಹಿತ್ಯ ಅಂತ ಹೇಳಿಲ್ವಾ? ಇಂಥ ಒಂದು ಆರೋಗ್ಯಕರ ಚರ್ಚೆಗಳು, ಹೇಳಿಕೆಗಳು ಹಿಂದೂ ನಡೆದಿವೆ, ಮುಂದೂ ನಡೀತವೆ. ಯಾವುದೋ ಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಷ್ತಾಕ್ ಏನೋ ಹೇಳಿದ್ರು ಅನ್ನೋದನ್ನ ಇಟ್ಕೊಂಡು ನೀವು ಇವತ್ತು ವಿರೋಧ ಮಾಡ್ಲಿಕ್ಕೆ ಹೋಗಿದ್ದೀರಿ. ಅವತ್ತು ವಿರೋಧ ಮಾಡಲಿಲ್ಲ. ಜನ ಸಾಹಿತ್ಯ ಸಮ್ಮೇಳನದೊಳಗೆ ಅವರು ಮಾತಾಡಿದಾಗ ಯಾರು ವಿರೋಧ ಮಾಡಲೇ ಇಲ್ಲ. ಈಗ ಮುಸ್ಲಿಂ ಮಹಿಳೆ ಆಕೆನೇ ವಿರೋಧ ಮಾಡಬೇಕು. ಅವ್ರು ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ತಾಯಿ ನನ್ನನ್ನು ಕರೆಸ್ಕೊಳ್ತಿದ್ದಾರೆ, ತಾಯಿ ಸ್ಥಾನದಲ್ಲಿ ಅವ್ರನ್ನ ಸ್ವೀಕಾರ ಮಾಡಿ ನನ್ನ ಹರಕೆಯನ್ನು ತೀರಿಸ್ಕೊಳಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ ಅದರ ಅರ್ಥ ಚಾಮುಂಡೇಶ್ವರಿಗೆ ಅವರು ಶ್ರದ್ಧೆಯನ್ನ, ಭಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಇದರಿಂದ ಬಾಕಿಯವ್ರಿಗೆ ಏನು ಸಮಸ್ಯೆ ಅಂತ ಅರ್ಥ ಆಗಲಿಲ್ಲ. ಹಾಗಾದ್ರೆ ಕುವೆಂಪುನ ವಿರೋಧಿಸ್ತಿರೋ? ಕುವೆಂಪು ದೇವರನ್ನೇ ನಂಬಲಿಲ್ಲ. ನಮ್ಮ ರಾಷ್ಟ್ರಕವಿಯವರು ಶಿವರುದ್ರಪ್ಪನವರು ದೇವರುಗಳನ್ನೇ ನಂಬಲಿಲ್ಲ. ಇಲ್ಲದ ದೇವರನ್ನ ಕಲ್ಲು ಮಣ್ಣಿನ ಗುಡಿಗಳಿಗೆ ಹುಡುಕಿದ್ವಿ ಅಂತೇಳಿ ಟೀಕೆ ಮಾಡಿ ಪದ್ಯವನ್ನು ಬರೆದ್ರು. ಅವ್ರು ನಮ್ಮ ರಾಷ್ಟ್ರಕವಿ. ಕಂಬಾರೆಲ್ಲ ಸಾಹಿತ್ಯಗಳು ಧರ್ಮದ ಪರವಾಗಿಯೇ ಇದ್ದಾವ. ಸಾಹಿತ್ಯದ ಆಯಾ ಕಾಲಘಟ್ಟದಲ್ಲಿ ಏನೇನಾಗಬೇಕು ಅದು ಆಗಿದೆ, ಅದನ್ನಿಟ್ಟುಕೊಂಡು ಆ ನೆಪದಲ್ಲಿ ವಿರೋಧಿಸುವುದು ಬೇಡ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ತರ ಅಂಬಾರಿ ಮೇಲೇನು ಕೂರಿಸ್ಕೊಂಡು ಹೋಗ್ತಾ ಇಲ್ಲ. ಮಿರ್ಜಾ ಇಸ್ಮಾಯಿಲ್ ಅವ್ರು ಕರ್ಕೊಂಡೋದ್ರ ಹಾಗೆ ಒಂದು ಉದ್ಘಾಟನೆ ಆಗ್ತದೆ, ಒಂದು ಸಾಂಸ್ಕೃತಿಕ ಮೆರವಣಿಗೆ. ಅದು ಧಾರ್ಮಿಕ ಕಾರ್ಯಕ್ರಮಗಳೆಲ್ಲವೂ ಮುಗಿದು ಹೋಗಿರ್ತವೆ. ಬೆಟ್ಟದಲ್ಲಿ, ಅರಮನೆಯಲ್ಲಿ ಮುಗಿದು ಹೋಗಿರುತ್ತೆ. ಒಂದು ಮೆರವಣಿಗೆ ಅದು. ಅನಗತ್ಯ ಈ ಥರದ ವಿವಾದಗಳನ್ನ ಬಿಟ್ಟು ಅಪ್ರಬುದ್ಧರಾಗಿ ವರ್ತಿಸದೆ ಎಲ್ಲದಕ್ಕೂ ಜಾತಿಯ ಬಣ್ಣವನ್ನು ಕೊಡುವಂಥ ಪ್ರಯತ್ನ ಮಾಡೋದು ಬೇಡ. ರಾಜ್ಯದಲ್ಲಿ ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಾರೆ.
ಕೆಲವು ಕಡೆ ಇಷ್ಟೊಂದು ಧಾರಾಕಾರ ಮಳೆ ಆಗ್ತಾ ಇದ್ರೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ಮನೆಗಳು ಕೊಚ್ಚಿ ಹೋಗಿವೆ, ಬಿದ್ದೋಗಿವೆ, ರೈತರ ಬೆಳೆ ನಾಶ ಆಗಿದೆ. ಇಂಥದರ ಕಡೆ ಒಂದು ಜವಾಬ್ದಾರಿಯುತವಾದಂಥ ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡಬೇಕು ಇವರು ಅನ್ನೋಂಥ ಆಗ್ರಹವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಪೈಪೋಟಿ ಮಾಡ್ತಾರೆ, ಹಾಸನಕ್ಕೂ ಮಾಡಿ. ಅಲ್ಲಿ ನೊಂದ ನೂರಾರು ಹೆಣ್ಣು ಮಕ್ಕಳಿದ್ದಾರೆ, ಕುಟುಂಬಗಳಿವೆ, ಅವರಿಗೆ ಧೈರ್ಯ ಸ್ಥೈರ್ಯವನ್ನು ತುಂಬಿ ಬನ್ನಿ. ಯಾಕೆ ಅವರಲ್ಲಿ ಹೆಣ್ಮಕ್ಳಲ್ವಾ? ಅವರು ಹಿಂದೂ ಸಂಸ್ಕೃತಿಯ ಭಾಗ ಅಲ್ವಾ ಅವರು? ಹಾಗಾಗಿ ಈ ಥರದ ಕಳಪೆ ರಾಜಕಾರಣವನ್ನು, ಕೀಳುಮಟ್ಟದ ರಾಜಕಾರಣವನ್ನು ಮಾಡೋದು ಬೇಡ. ಒಂದು ಪ್ರಬುದ್ಧ ರಾಜಕಾರಣವಾಗಲಿ, ಆರೋಗ್ಯದಾಯಕವಂತ ರಾಜಕಾರಣವನ್ನು ಟೀಕೆಯನ್ನು ಮಾಡಲಿ ಇವರು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇನ್ನಾದರೂ ಅವರು ಬದಲಾಗುತ್ತಾರೆ ಅಂತೇಳಿ ನಂಬಿದ್ದೇನೆ. ಸನ್ಮಾನ್ಯ ಯಡಿಯೂರಪ್ಪನಂತವ್ರು ಬಾಯಿ ಬಿಡಬೇಕು. ಈಗ ಬಾನು ಮುಷ್ತಕ್ ಮಾಡಬೇಕೋ ಬೇಡವೋ, ಹಾಸನಕ್ಕೆ ಹೋಗಬೇಕೋ ಬೇಡವೋ, ಇವೆಲ್ಲದರ ಬಗ್ಗೆ ಸನ್ಮಾನ್ಯ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರ ಮಾರ್ಗದರ್ಶನವನ್ನು ಬಿಜೆಪಿ ಪಡ್ಕೊಳ್ಳಿ. ಆ ಹಿರಿಯ ನಾಯಕರು ಇವರಿಗೆಲ್ಲ ಮಾರ್ಗದರ್ಶನವನ್ನು ಮಾಡಲಿ. ಹೋರಾಟಗಾರ ಯಡಿಯೂರಪ್ಪನವರು ಅವ್ರು ಹೇಳ್ತಾ ಇದ್ರು, ಅವ್ರನ್ನ ಕೇಳಿದ್ರೆ ಇವೆಲ್ಲ ಬಿಡ್ರೋ, ರೈತರ ಅನ್ಯಾಯ ಆಗಿದೆ, ಹಳ್ಳಿ ಕಡೆ ನಡೀರಿ ಅಂತ ಖಡಾಖಂಡಿತವಾಗಿ ಯಡಿಯೂರಪ್ಪನವರು ಇವರು ಹೇಳಿರೋರು. ಯಡಿಯೂರಪ್ಪನವ್ರನ್ನ ಮಾತನ್ನು ಕೇಳದೆ ಇವರು ಅವ್ರನ್ನ ನಿರ್ಲಕ್ಷ್ಯ ಮಾಡಿ ಆ ಹಿರಿಯ ಜೀವನ ಮೂಲೆಯಲ್ಲಿ ಕೂರಿಸಿ ಮನ ಬಂದಂತೆ ಹೋರಾಟದ ಹೆಸರಿನೊಳಗೆ ಮಂಗನಾಟವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ಖಂಡಿಸ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಕೆನ ಒಂದು ಧರ್ಮದ ಪ್ರತಿನಿಧಿಯಾಗಿ ಇಲ್ಲಿ ಆಯ್ಕೆ ಮಾಡಿಲ್ಲ, ನಾವು ಬಹಳ ಸ್ಪಷ್ಟ ಗಮನಿಸಬೇಕು. ಬಾನು ಮುಷ್ತಾಕ್ ಯಾವುದೋ ಹೇಳಿಕೆಯನ್ನು ಜನಸಾಹಿತ್ಯದಲ್ಲಿ ಹೇಗೆ ಕೊಟ್ಟಿದ್ದಾಳೆ ಅನ್ನೋ ಕಾರಣಕ್ಕಾಗಿಯೋ, ಅಥವಾ ಮುಸ್ಲಿಂ ಸಂಪ್ರದಾಯದ ಕೆಲವು ವಿರೋಧಗಳನ್ನ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿಯೋ, ಅವಳು ಯಾವ ದರ್ಗಾಕ್ಕೆ ಹೋಗಲೇ ಇಲ್ಲ ಅನ್ನೋ ಕಾರಣಕ್ಕಾಗಿಯೋ ಅಲ್ಲ. ಒಬ್ಬ ಮಹಿಳೆ ತನ್ನ ಭಾಷೆ, ಮಾತೃಭಾಷೆ ಹಾಕಿದ್ದು ಮನೆಯೊಳಗೆ ಉರ್ದು, ಕನ್ನಡ ಸಾಹಿತ್ಯದೊಳಗೆ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬರೋಕ್ಕೆ ಕಾರಣ ಆಗಿದ್ದಾಳೆ. ಅದು ನಮ್ಮ ನಾಡಿಗೊಂದು ಹೆಮ್ಮೆ ಅನ್ನೋ ಕಾರಣಕ್ಕಾಗಿ ಅವಳನ್ನ ಕೇವಲ ಸಾಹಿತಿಯನ್ನಾಗಿ ಕರೆದಿದೆಯೇ ಹೊರತು ಯಾವುದೇ ಧರ್ಮದ ಪ್ರತಿನಿಧಿಯಾಗಿ ಅಲ್ಲ. ಅವರು ಯಾರು ಅವ್ರು ಒಪ್ತಾರೋ ಮೌಲ್ವಿಗಳು ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಇದ್ರೆ ಅದು ಅವ್ರ ಧರ್ಮದ ಸಮಸ್ಯೆ. ಅದು ನಮ್ಮ ಧರ್ಮದ ಹೆಣ್ಣು ಮಗಳು ಒಂದು ಮೂರ್ತಿ ಪೂಜೆಯನ್ನು ಆರಾಧನೆ ಮಾಡಿದ್ದಾರೆ ಅಂತಾರೆ, ಅವ್ರ ಕ್ರಮ ತಗೊಳ್ತಾರೆ. ನೀವ್ಯಾಕೆ ಹೋರಾಟ ಮಾಡ್ತಾ ಇದ್ದೀರಾ? ಅವರೇನು ಬೇಡ ಅಂತ ಹೇಳಿಲ್ಲ, ಪತ್ವ ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ಪತ್ವ ಇಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ದಿದ್ರೆ ಅವ್ರು ಪತ್ವ ಕೊಟ್ಟಿರೋರು, ನೀವು ಮಾಡಬಾರ್ದು ಅಂಥೇಳಿ. ಇದು ಧಾರ್ಮಿಕ ಸಮಸ್ಯೆ ಬೇರೆ ಭಾಗದ್ದು. ಅದಕ್ಕೆ ಈ ರಾಜಕೀಯ ಪಕ್ಷಗಳಿಗೆ ಏನು ಪಾತ್ರ ಇದೆ? ಹಾಗಾಗಿ ಆಕೆಯನ್ನ ನಾವು ಲೇಖಕಿಯನ್ನಾಗಿ ಸ್ವಾಗತ ಮಾಡಿದ್ದೇವೆ. ಅವಳು ಒಪ್ತಾಳೋ ಇಲ್ಲೋ ನಮ್ಮ ಧರ್ಮನ ಅಂತ ಕೇಳ್ತಾ ಇದ್ದೀರಿ. ಹಾಗಾದ್ರೆ ಕುವೆಂಪು ಒಪ್ಪಿದ್ರೋ? ಅವರ ಸಾಹಿತ್ಯಗಳಲ್ಲಿ ಕುವೆಂಪು ಎಲ್ಲೂ ಧರ್ಮವನ್ನ, ಈ ವ್ಯವಸ್ಥೆಯನ್ನು ಟೀಕೆ ಮಾಡಲೇ ಇಲ್ವಾ? ಹಾಗಾದರೆ ಕುವೆಂಪುನ ವಿರೋಧಿಸ್ತೀರಾ? ಮತ್ತೊಬ್ಬ ರಾಷ್ಟ್ರಕವಿ GS ಶಿವರುದ್ರಪ್ಪನ್ನ ವಿರೋಧಿಸ್ತೀರಾ? ಅವರ ಕವನಗಳೇ ಇದ್ದಾವೆ. ಅವರಿಗಿಲ್ದಿರೋ ವಿರೋಧ ಸಾಹಿತ್ಯಿಕವಾಗಿ ಈ ಅಮ್ಮನ ಬಗ್ಗೆ ಯಾಕೆ ಪಾಪ? ನಿಸಾರ್ ಅಹಮದ್ಗೆ ತೋರಿಸಿದಂಥ ಔದಾರ್ಯವನ್ನು ಈಕೆಗೆ ಯಾಕೆ ತೋರಿಸ್ತಾ ಇಲ್ಲ? ಮಹಿಳೆಯನ್ನ ಕಾರಣಕ್ಕ. ಹಾಗಾಗಿ ಇದು ಧಾರ್ಮಿಕ ವಿಚಾರ ಅಲ್ಲ. ಒಂದು ನಾಡಿಗೆ ಗೌರವ ತಂದವಳಿಗೆ ಒಂದು ಗೌರವವನ್ನು ಕೊಟ್ಟಂತ ಘಟನೆಯೇ ಹೊರತು ಬೇರೆ. ಜನಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡಿದ್ದಾರೆ ಅಂತ ಆ ಥರ ನಾನು ಅವಾಗಲೇ ಪ್ರಸ್ತಾವ ಮಾಡ್ದಂಗೆ ಇಲ್ಲ, ನಾನು ನಿಮ್ಮ ಪ್ರಸ್ತಾವ ಮಾಡ್ತಿದ್ದಾಗೆ ಆ ಕಾಲಘಟ್ಟದಲ್ಲಿ ಈ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯದೊಳಗೆ ಬಂಡಾಯ ಸಾಹಿತ್ಯ ಹೆಜ್ಜೆಗಳನ್ನ ಗುರುತಿಸ್ಕೊಂಡು ಬನ್ನಿ, ಅಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ. ಹಂಗಾರೆ ಅವನ್ನೆಲ್ಲರೂ ನಾವು ಬಹಿಷ್ಕರಿಸಿದ್ದೀವ? ದಲಿತ ಸಾಹಿತ್ಯ ಹೋರಾಟ ಆಗಿದೆ, ಬಹಿಷ್ಕರಿಸ್ಕೊಂಡ್ಬಂದಿದ್ದೀವ? ಸಾಹಿತ್ಯದ ವಿಚಾರದೊಳಗೆ ಆಯಾ ವೇದಿಕೆಗಳಲ್ಲಿ ಏನೇನು ಮಾತಾಡಿದೆ ಅವೆಲ್ಲವನ್ನು ಇಟ್ಕೊಂಡು ಬರೋದಾದರೆ
ನೀವು ಕುವೆಂಪುನವರನ್ನು ಜಿ ಎಸ್ ಶಿವರುದ್ರಪ್ಪ ರಾಷ್ಟ್ರ ಕವಿಗಳನ್ನು ಕೂಡ ಪ್ರತಿಭಟಿಸಬೇಕಾಗತ್ತೆ. ಅಮೂರ್ತನೆ ಮಾಡಕ್ಕೆ ಹೋಗ್ಬಿಡಿ. ಸಾಹಿತ್ಯ ಸಮ್ಮೇಳನ ಚರ್ಚೆಗಳಾಗುತ್ತೆ. ಯಾವಾಗ ಚರ್ಚೆಗಳಾಗಿಲ್ಲ? ಯಾವಾಗಾಗಿಲ್ಲ ಚರ್ಚೆಗಳು? ಈಗ ಟೀಕೆ ಮಾಡ್ತಿರಲ್ಲ ಭಾಳ ದೊಡ್ಡ ಸಾಹಿತ್ಯ ಓದ್ಕೊಂಬಂದಿರೋರ, ಅಥವಾ ಯಾರು ವಿರೋಧಿಸ್ತಾ ಇದ್ದಾರೆ ಆ ಬಾವುಟಕ್ಕೆ ಹಾಗಂದ್ರು ಅಂತ, ಕನ್ನಡ ರಾಜ್ಯೋತ್ಸವದಲ್ಲಿ ಯಾವ ಯಾವ ಪಕ್ಷಗಳು ತಮ್ಮ ಕಚೇರಿಯ ಮೇಲೆ ಆ ಬಾವುಟ ಹಾರಿಸಿ ಗೌರವ ತೋರಿಸಿದ್ದಾರೆ? ತೋರಿಸ್ಬೇಕಿತ್ತಲ್ಲ. ಆ ಬಾವುಟದ ಬಗ್ಗೆ ಬಹಳ ಗೌರವ ಇರೋದಾಗಿದ್ರೆ ಯಾರೇನು ಹಾರಿಸಿಲ್ಲ. ಹಾರಿಸಿರೋದು ಅವ್ರವ್ರ ಪಕ್ಷದ್ದು. ಹಾಗಾಗಿ ಈ ಥರದ ಬೂಟಾಟಿಕೆಯ ಪ್ರೀತಿಯನ್ನು ತೋರಿಸುವ ಬದಲಾಗಿ ಒಂದು ಅನ್ಯೋನ್ಯ ವಾತಾವರಣವನ್ನು ಸೃಷ್ಟಿ ಮಾಡಲಿ ಅಂತೇಳಿ ಅವರಲ್ಲಿ ಆಗ್ರಹಪೂರ್ವಕ ವಿನಂತಿಯನ್ನು ಮಾಡ್ತೇನೆ. ಹೋಗಿ ನೋಡಿದಾರ ತಿಂದಿದ್ದನ್ನ? ಹಾಗಾದರೆ ಹಿಂದೆ ಗೋಮಾಂಸವನ್ನೇ ಆಹಾರ ಪದ್ಧತಿ ಮಾಡಿಕೊಂಡಂಥ ಸಮೂಹ ಹಿಂದೂ ಸಮಾಜದಲ್ಲಿದೆ. ಅದನ್ನ ಆಹಾರವಾಗಿ ಬಳಸ್ಕೊಂಡು ಬಂದಂಥ ಸಮೂಹ ಇದೆ. ಅದ್ರಾಗ ಯಾರಾದರೂ ಗಣ್ಯರು ಸಾಧಕರಿದ್ರೆ ನೀವು ಅವಾಗ ಇದೇ ಮಾತು ಹೇಳ್ತೀರೋ? ಹೇಳ್ತೀರಾ? ಇಲ್ವಾ? ಸಮುದಾಯ ಇಲ್ವಾ ನಮ್ಮಲ್ಲಿ? ಇತ್ತಲ್ವಾ? ಇವತ್ತು ಕಾಲಘಟ್ಟದಲ್ಲಿ ಬದಲಾವಣೆ ಆಗಿರ್ಬೋದು, ಇತ್ತಲ್ಲ. ಅವರೆಲ್ಲರನ್ನು ಹೊರಗೆ ಹಾಕ್ಬಿಡ್ತೀರೋ? ಹಂಗಾರೆ ಮೈಸೂರಿಗೆ ಬರೋಕೆ ಬಿಡಲ್ವಾ? ಬೆಟ್ಟ ಹತ್ತಕ್ಕೆ ಬಿಡಲ್ವಾ? ಏನು ಮೂರ್ಖತನದ ಹೇಳಿಕೆ. ಅಶೋಕ್ರಂತ ಒಬ್ಬ ಸೀನಿಯರ್ ರಾಜಕಾರಣಿನೂ ಹಿಂಗಾಗ್ಬಿಟ್ರೆ ಅದೊಂಥರ ಈ ವಿಜನ್ ಜೊತೆ ಪೈಪೋಟಿ ಅಂತ ಕಾಣುತ್ತೆ. ಅಲ್ಲ, ಅದಕ್ಕೆ ಪೈಪೋಟಿನ ಅಂತ ನಾನು ಹಂಗೆ. ಹಾಗಾಗಿ ನಮ್ಮ ಆಹಾರ ಪದ್ಧತಿ ಏನಲ್ಲ, ಅದು ಅದಕ್ಕೆ ಕಾರಣನಾ? ನೀವು ಇದ್ಕಿದ್ದಂಗೆ ನೀವು ಸೀರೆ ಉಟ್ಕೊಂಬನ್ನಿ, ಕುಂಕುಮ ಇಟ್ಕೊಂಬನ್ನಿ, ಹಿಂಗೆ ಬನ್ನಿ ಅಂತ ಹೇಳಕ್ಕೆ ಶುರು ಮಾಡಿ. ಏನು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಅವ್ರು ಹೇಳಿದ್ದದು ಮುಜರಾಯಿ ಬೆಟ್ಟ ಅನ್ನ ಹೇಳುವ ಗಡಿ ಬಿಡಿಲಿ ಇನ್ನೆಲ್ಲ ಹೇಳಿದ್ದಾರೆ. ಅದು ಭಾಳ ದೊಡ್ಡ ವಿಷಯವೇ ಅಲ್ಲ. ಅದು ಆ ಬೆಟ್ಟಕ್ಕೆ ಎಲ್ಲರೂ ಹೋಗ್ತೇವೆ, ಎಲ್ಲರೂ ಮಾಡ್ತೇವೆ. ಅದನ್ನ ಯಾವುದೋ ಒಂದು ವೇಗದಲ್ಲಿ ಮಾತಾಡುವಾಗ ಆ ಘಟನೆ ನಡೆದಿದೆ. ಅದು ಮುಜರಾಯಿ ಇಲಾಖೆದು ಅಂದರೆ ಸರ್ಕಾರದ್ದು ಅಂದರೆ ಎಲ್ಲರದ್ದು. ನಾಡ ಹಬ್ಬ ಅಂದರೆ ಎಲ್ಲರೂ ಇಲ್ಲಿ ವಾಸ ಆಗುವಂಥವ್ರು ಅಂತಕ್ಕಂಥ ಒಂದು ವಿಶಾಲವಾದಂಥ ಅರ್ಥದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಆಸ್ತಿನ ಯಾರಿಗೋ ಬರ್ಕೊಡಕ್ಕಲ್ಲ. ಇವರಲ್ಲಿ ಬೆಳಗ್ಗೆನೇನು ಆ ಸರಿತ ಬಿಡ್ಬಿಟ್ರು, ಮುಜರಾಯಿ ಇಲಾಖೆಗೆ ಬರ್ಕೊಡ್ತೀರಾ, ಬೆಂಕಿ ಹೆಚ್ಚು ಬರ್ಕೊಟ್ಬಿಡ್ತಾರ? ಆ ಥರ ಅಪ್ರಬುದ್ಧವಾದ ಹೇಳಿಕೆಗಳ ಸಂಘರ್ಷ ಏನಿದೆ ನಿಲ್ಲಲಿ ಇದು ಅನ್ನುವಂಥದ್ದೇ ಒತ್ತಾಯ. ಬನ್ನಿ ನಮ್ಮ ಹಳ್ಳಿಗಳಿಗೆ ಬಂದು ರೈತರಿಗೆ ಏನು ತೊಂದರೆ ಆಗಿದೆ ನೋಡಿ, ಸರ್ಕಾರದ ಗಮನ ಸೆಳೀರಿ. ನೀವು ರೈತರ ರಕ್ಷಣೆಗೆ ಬನ್ನಿ. ನೀವು ಧರ್ಮಯಾತ್ರೆ ಅವೆಲ್ಲ ನಿಮ್ಮ ಖಾಲಿ ಪಾತ್ರೆಗಳು ಬೇಡ, ಬನ್ನಿ.